ಅದು ಕಟ್ಟಿ ಕಂಪ್ನಿದು ಕಂಡಬಿಟ್ಟು ಟ್ರೋಲ್ ಆಗ್ಯದ. ಅದು ಏನೋ ಒಂದು 500-600 ಮಂದಿ ಬಿಟ್ಟಾರ. ಕಟ್ಟಿ ಕಂಪ್ನಿ ಅಂದ್ರೆ ಮನೆ ಅನ್ನ ತಿಂದು ಮಂದಿದು ಮಾತಾಡೋವು ಇರ್ತಾವಲ್ಲ, ಅಲ್ಲಿ ಕಟ್ಟಿ ಕೂತು ಅವೇನು ಪುರಾಣ ಕೇಳವಲ್ಲ, ಪಟ್ಟಿ ಕೊಡವಲ್ಲ, ಏನೂ ಅಲ್ಲ. ಈಗ ಸುಮ್ಮನೆ ಹಚ್ಕೊಂಡು ಕೂತಾವ, ಮಳೆ ಇಲ್ಲ ಪಳೆ ಇಲ್ಲ. ಯಾಕಂದ್ರೆ ಅಂತಿರ್ತಾವಿಲ್ಲ, ಕಮಿಟಿಗೆ ಬುದ್ಧಿ ಇಲ್ಲ, ಇಂಥ ಮಳೆನೇ ಇಲ್ಲ, ಏನಿಲ್ಲ, ಸುಮ್ಮನೆ ಹಚ್ಕೊಂಡು ಕೂತಾವ್ರಿ ಊರಾಗ ಕಿರಿಕಿರಿ ಹಿಂಗೆ ಅಂತಿರ್ತಾವೆ ನೋಡ್ರಿ. ಅವ ಪುರಾಣನೂ ಕೇಳವಲ್ಲ, ಪಟ್ಟಿನೂ ಕೊಡವಲ್ಲ, ಕಟ್ಟಿ ಮ್ಯಾಗ ಕೂತೇ ಮಾತಾಡೋದು, ಬರೇ ಮಂದಿ ಟೀಕಾ ಮಾಡೋದು. ಆ ಮಗಂದು ಹಂಗಾಯ್ತು, ಈ ಮಗಂದು ಹಿಂಗಾಯ್ತು, ಆಕೆ ಕಲ್ಲಿ ಒಕ್ಕಳಿಕೆ ಕಿಲಿ ಬರ್ತಾವೆ. ಇವರು ಪುರಾಣ ಹಚ್ಚತ್ತೆ ಅವಂದಾನ, ಇದು ಯಾಕೆ ಮಾಡ್ಯಾನ ಊರಾಗ ಸುಮ್ಮನೆ ಕಿರಿಕಿರಿ ಎತ್ತಿ ಕೊಡೋದು. ಏನು ಕಟ್ಟಿ ಕೂತು ಒದರ್ತಾವಲ್ಲ ಇಂಥವು ಎಲ್ಲ ಊರಾಗೂ ಇರ್ತಾವೆ. ನಿಮ್ಮ ನಾದ ಊರಾಗ ಬರಲಿಕ್ಕೆಂದ ಆಗಲಿಲ್ಲ. ನಾವು ಮೊನ್ನಿನ ದಿವಸದಿಂದ ಪ್ರವಚನ ಅಂತಕ್ಕಂಥ ಪ್ರಾರಂಭ ಮಾಡಿದೆವು. ಭಾಳ ಹೊತ್ತೇನಿಲ್ಲ, ಒಂದು 15-20 ನಿಮಿಷಗಳ ಮಾತ್ರದಿಂದ ಪ್ರವಚನ ಅಂತಕ್ಕಂಥ ಮಾಡಿದ್ವಿ. ಆದರೆ ಪುಣ್ಯಾತ್ಮರೇ 15-20 ನಿಮಿಷದ ಪ್ರವಚನದೊಳಗೆ ಕೆಲವು ವಿಚಾರಗಳನ್ನು ನಮಗೆಲ್ಲ ಹೇಳ್ತಾ ಬಂದೀವಿ. ಶ್ರೇಷ್ಠವಾಗಿರ್ತಕ್ಕಂಥ ಮನುಷ್ಯ ಜನ್ಮದೊಳಗೆ ಹುಟ್ಟಿ ಮಾನವ ಜನ್ಮದೊಳಗೆ ಹುಟ್ಟಿ ನಾವು ಏನು ಮಾಡಬೇಕಾಗೈತಿ ಅನ್ನೋದನ್ನು, ನಾವು ಮುಂದೆ ಎಲ್ಲಿಗೆ ಹೋಗಬೇಕಾಗ್ಯದ ಅನ್ನೋದನ್ನು ಸುಮಾರು ಒಂದು 20 ನಿಮಿಷಗಳ ಕಾಲ ನಿಮಗೆಲ್ಲ ಹೇಳ್ತಾ ಬಂದೀವಿ. ನಾವೆಲ್ಲ ನಾದ ಜನ ಒಂದನ್ನು ನಾವು ಅರ್ಥ ಮಾಡ್ಕೋಬೇಕು. ಹಾಗಾದ್ರೆ ನಾವೆಲ್ಲ ಭೂಮಿಗಿಂದ ನಾವು ಎದಕ್ಕೆ ಬಂದೀವಿ ಎತ್ತಿಕೊಂಡ ಕೇಳಿದ್ರೆ, ನಾ ಮೊನ್ನಿನ ವಿಷಯದ ಹೇಳದ್ನೆಲ್ಲ ಮೋಜು ಮಸ್ತಿ ಮಾಡಕ್ಕೆ ಬಂದವರಲ್ಲ. ನಾವೇನೋ ಕುಡಿಬಾರ್ದಿಂದ ಕುಡಿದು, ತಿನ್ನಬಾರ್ದಿಂದ ತಿಂದು, ಮಾಡಬಾರ್ದಿಂದ ಮಾಡಿ, ಏನೆಲ್ಲ ಪಾಪ ಕಾರ್ಯಗಳನ್ನು ಕೆಟ್ಟ ಕಾರ್ಯಗಳನ್ನು ಮಾಡಿ ನಾವು ಶಿವನಲ್ಲಿಗೆಂದ ಹೋಗೋಕ್ಕೆಂದ ಬಂದಿರ್ತಕ್ಕಂಥ ಜೀವಿಗಳು ನಾವಲ್ಲ. ಒಂದು ಮಾತನ್ನು ನಾವು ತಲೆಯಾಗಿಂದ ಇಟ್ಕೋಬೇಕು. ನಾವು ಈ ಭೂಮಿಗೆ ಬರುವಂಥ ಪ್ರಸಂಗದೊಳಗೆ ಪ್ರತಿಯೊಬ್ಬ ಮನುಷ್ಯ ಜೀವಿಗೆ ತಾಯಿ ಗರ್ಭದಿಂದ ಭೂಮಿಗೆ ಬರ್ತಕ್ಕಂಥ ಮಗುವಿಗಿಂದ ಯಾವ ಜಾತಿ ಇಲ್ಲ, ಯಾವ ಕುಲ ಇಲ್ಲ. ನಾವು ಯಾರೂ ತಾಯಿ ಗರ್ಭದೊಳಗಿರ್ತಕ್ಕಂಥ ಪ್ರಸಂಗದೊಳಗೆ ನಾವು ಯಾರೂ ಹಿಂದೂಗಳಲ್ಲ, ಮುಸ್ಲಿಮರಲ್ಲ, ನಾವು ಲಿಂಗಾಯತರಲ್ಲ, ಗಾಣಿಗೆರಲ್ಲ, ಬಣಿಜಿಗರಲ್ಲ, ಇವುಗಳಲ್ಲ. ನಾವೆಲ್ಲ ಈ ಜಾತಿಗಳನ್ನು ಈ ಭೂಮಿಗಿಂದ ಬಂದು ಬಳಕೆದ ನಮ್ಮಟ್ಟಕ್ಕಿಂದ ನಾವೆಂದ ಸೃಷ್ಟಿ ಮಾಡಿಕೊಂಡಿರ್ತಕ್ಕಂಥವು ಜಾತಿಗಳು. ಆದರೆ ನಾವೆಲ್ಲ ಒಂದು ತಲೆಗಂದ ಇಟ್ಕೋಬೇಕು. ನಾವು ತಾಯಿ ಗರ್ಭದಿಂದ ಈ ಭೂಮಿಗೆ ಬರುವಂಥ ಪ್ರಸಂಗದೊಳಗೆ ನಾವು ಹೆಂಗೆ ಬಂದಿವಿ ಎತ್ತಿಕೊಂಡ ಕೇಳಿದ್ರೆ, ತಾಯಿ ಗರ್ಭದೊಳಗಿದ್ದಾಗ 8ನೇ ತಿಂಗಳದ ಒಳಗೆ ನಮಗೆ ಇಬ್ಬರು ಬಂದ ದರ್ಶನವನ್ನು ಕೊಡ್ತಾರೆ. ಒಬ್ಬ ಭಗವಂತ ಬಂದೆಂದ ದರ್ಶನವನ್ನು ಕೊಡ್ತಾನೆ, ಇನ್ನೊಂದು ಕಡೆಗೆಂದ ಬ್ರಹ್ಮ ಬಂದೆಂದ ನಮಗೆಂದ ದರ್ಶನವನ್ನು ಕೊಡ್ತಾನೆ. ಕಲ್ಪನೆ ಇರ್ಬೇಕು ನಮಗೆ. ತಾಯಿ ಗರ್ಭದೊಳಗಿದ್ದಾಗ 8ನೇ ತಿಂಗಳದೊಳಗೆ ನೋಡಿ ನೀವು, 7ನೇ ತಿಂಗಳದೊಳಗಿಂದ ಹುಟ್ಟಿರ್ತಕ್ಕಂಥ ಮಕ್ಕಳನ್ನು ಕೂಡ ಬದುಕ್ತಾವ, 9ರೊಳಗಿಂದ ಹುಟ್ಟಿದ ಮಕ್ಕಳು ಬದುಕ್ತಾವ, 8ರೊಳಗಿಂದ ಹುಟ್ಟಿದ್ದ ಬದುಕಂಗಿಲ್ಲ. ಯಾಕಂದ್ರೆ ಅವು 8 ತಿಂಗಳದೊಳಗಿಂದ ಹುಟ್ಟಿರ್ತಕ್ಕಂಥ ಮಕ್ಕಳು ಭಗವಂತನ ಮಾತು ಮೀರಿ ಬಂದಿರತಕ್ಕಂಥವು. ಹಿಂಗಾಗಿ ಅಂದ ಮಾತು ಮೀರಿದಕ್ಕಾಗಿನಿಂದ ಭಗವಂತ ಅವ್ರನ್ನಿಂದ ಭೂಮಿ ಮೇಲೆ ಅಂದ ಭಾಳ ದಿವಸಗಟ್ಟಲೆ ಇರ್ಲಿಕ್ಕೆ ಅಂದ ಬಿಡಂಗಿಲ್ಲ. ನಾವೆಲ್ಲ ತಾಯಿ ಗರ್ಭದೊಳಗಿಂದ ಇದ್ದಾಗ ಅದ್ರ ಹೆಣ್ಣರಿ ಇರ್ಬೋದು, ಗಂಡರಿ ಇರ್ಬೋದು, ಯಾವ ಜಾತಿದರಿ ಇರ್ಬೋದು, ಪ್ರತಿಯೊಬ್ಬನು ಕೂಡ ತಾಯಿ ಗರ್ಭದೊಳಗಿದ್ದಾಗ ಮೊದಲನೇ ಬಂದಿಂದ ಭೇಟಿಯಾಗಿರ್ತಕ್ಕಂಥವ ಭಗವಂತ. ಯಾವಾಗಿಂದ ತಾಯಿ ಗರ್ಭದೊಳಗಿದ್ದಾಗ ಪರಮಾತ್ಮ ಬಂದ ದರ್ಶನವನ್ನು ಕೊಡ್ತಾನೋ, ಆ ಪರಮಾತ್ಮನನ್ನು ನೋಡಿ ಗರ್ಭದೊಳಗಿರ್ತಕ್ಕಂಥ ಮಗುವಿಗೆ ಅಂತ ಭಾಳ ಖುಷಿ ಆಗ್ತದೆ, ಭಾಳ ಆನಂದ ಆಗಿಬಿಡ್ತದೆ. ಏನ್ರಿ, ಭಾಳ ಖುಷಿ. ಪರಮಾತ್ಮ ಒಂದಲ್ಲ ಎರಡಲ್ಲ 84 ಲಕ್ಷ ಜೀವರಾಶಿಗಳೊಳಗೆ ಶ್ರೇಷ್ಠವಾಗಿರ್ತಕ್ಕಂಥ ಮನುಷ್ಯ ಜನ್ಮ ಅಂತಕ್ಕಂಥ ಕೊಟ್ಟು ನೀ ಕಳ್ಸಕತ್ತಿದಲ್ಲಪ್ಪ, ಇಟ್ಟು ಖುಷಿ ಆಗ್ಲಿಕ್ಕತ್ತ, ನನಗೆ ಭಾಳ ಖುಷಿ ಆಗ್ಲಿಕ್ಕತ್ತೆ. ಅದು ಯಾಕಂದ್ರೆ ಈ ಮನುಷ್ಯ ಜನ್ಮ ಎಲ್ಲ ಜೀವಿಗಳಿಗೂ ಕೂಡ ಸಿಗ್ತಕ್ಕಂಥದ್ದಲ್ಲ. ಪೂರ್ವ ಜನ್ಮದೊಳಗಿಂದ ಮಾಡಿರ್ತಕ್ಕಂಥ ಅಲ್ಪ ಸ್ವಲ್ಪದ ಪುಣ್ಯದ ಫಲನೇ ಈ ಜನ್ಮದೊಳಗೆ ನಾವು ಮನುಷ್ಯರಾಗಿಂದ ಹುಡ್ತಿರ್ತೀವಿ. ಆದರೆ ಹುಡ್ತೀವಿ ನಾವೆಲ್ಲ ಭಗವಂತನ ಪಾದ ಮುಟ್ಟಿ ಆಣಿ ಮಾಡಿ ಬಂದಿರತಕ್ಕಂಥವು. ನಾವೆಲ್ಲ ಪರಮಾತ್ಮನ ಪಾದ ಮುಟ್ಟಿಂದ ಆಣಿ ಮಾಡಿ ಬಂದೀವಿ. ಹಾಗಾದ್ರೆ ನಾವು ಏನಂತ ಆಣಿ ಮಾಡಿ ಎತ್ತಿಕೊಂಡ ಕೇಳಿದ್ರೆ, ಸುಮ್ಮನೆ ನಿಮಗೆ ಅಂತ ಕಲ್ಪನಾ ಕೊಡ್ತೀನಿ ನಾನು ನಿಮಗೆ. ಪರಮಾತ್ಮ ಭೇಟಿ ಆದಾಗ ಪರಮಾತ್ಮನಿಗೆ ಒಂದು ಮಾತು ಕೊಡ್ತೀವಿ, ಹೇ ಪರಮಾತ್ಮ, ಇದು ಶ್ರೇಷ್ಠವಾಗಿರ್ತಕ್ಕಂಥ ಮನುಷ್ಯ ಜನ್ಮ ಅಂತಕ್ಕಂಥ ಕೊಟ್ಟು ನನ್ನ ಭೂಲೋಕಕ್ಕಿಂತ ಕಳಿಸ್ಲಕತ್ತೀಯ.
ನಾನು ಭೂಮಿ ಮೇಲಿಂದ ಹೋದ ಬಳಿಕ ನಾ ಇನ್ನಿತರ ಜೀವಿಗಳಿಂದ ಜೀವನ ಕಳೆದಂಗೆ ನಾನು ಕಳೆಯಂಗಿಲ್ಲ, ಇನ್ನಿತರ ಪ್ರಾಣಿಗಳಿಂದ ಜೀವನ ಕಳೆದಂಗೆ ಕಳೆಯಂಗಿಲ್ಲ. ಹಾಗಾದ್ರೆ ನಾನು ಏನು ಮಾಡ್ತೀನಿ ತಗೊಂಡ ಕೇಳಿದ್ರೆ, ಸದಾಕಾಲ ನಿನ್ನ ಧ್ಯಾನ ಮಾಡ್ತೀನಿ, ನಿನ್ನ ಆರಾಧನೆ ಮಾಡ್ತೀನಿ, ಧರ್ಮ ಕಾರ್ಯಗಳನ್ನು ಮಾಡ್ತೀನಿ. ಹಾಗಾದ್ರೆ ಕೊನೆಗೆ ನಿನ್ನ ಬಳಿಗೆ ಬರಬೇಕಾಗಿತ್ತು ಅಂತಂದ್ರೆ ನಾ ಖಾಲಿಗೈಲಿಂದ ಹೊಂಟಿನಲ್ಲ, ಬರುವಂಥ ಪ್ರಸಂಗದೊಳಗೆ ನಾ ಖಾಲಿಗೈಲಿ ಬರಂಗಿಲ್ಲ. ಹಾಗಾದ್ರೆ ಏನು ತಗೊಂಡು ನಿನ್ನ ಜಾಗಕ್ಕೆ ಬರ್ತೀನಿ ತಗೊಂಡು ಕೇಳಿದ್ರೆ, ಒಂದು ಪುಣ್ಯದ ಗಂಟು ಕಟ್ಕೊಂಡು ಬರ್ತೀನಿ. ಇದು ಸತ್ಯ, ಇದು ಸತ್ಯ, ಇದು ಸತ್ಯ ತಂದು ನಾವೆಲ್ಲ ದೇವ್ರ ಪಾದ ಮುಟ್ಟಂದು ಆಣಿ ಮಾಡಿ ಬರ್ತೀವಿ. ಯಾರಿಗೆ ನೆನಪದೇನ್ರಿ? ನಾವೆಲ್ಲ ಏನಂತ ಆಣಿ ಮಾಡೀವಿ? ಪರಮಾತ್ಮ ಇನ್ನಿತರಿಂದ ಜೀವಿಗಳಿಂದ ಜೀವನ ಕಳೆದಂಗೆ ನಾನು ಕಳೆಯಂಗಿಲ್ಲ. ಹಾಗಾದ್ರೆ ನಾನು ಯಾವ ರೀತಿಯಾಗಿ ಜೀವನ ಕಳಿತೀನಿ ತಗೊಂಡು ಕೇಳಿದ್ರೆ, ಸದಾಕಾಲ ನಿನ್ನ ಧ್ಯಾನ ಮಾಡ್ತೀನಿ, ನಿನ್ನ ಆರಾಧನೆ ಮಾಡ್ತೀನಿ, ನಿನ್ನ ನಾಮಸ್ಮರಣೆ ಮಾಡ್ತೀನಿ, ದಾನ ಧರ್ಮಾದಿಗಳನ್ನು ಮಾಡ್ತೀನಿ. ಕೊನೆಗೆ ಬರುವಂಥ ಪ್ರಸಂಗದ ಒಳಗೆ ನಾನು ಪುಣ್ಯದ ಗಂಟ ಒಂದು ಕಡೆಗೆ, ಧರ್ಮದ ಗಂಟನ ಒಂದು ಕಡೆಗೆ ಅಂತ ಕಟ್ಟಿಕೊಂಡು ಕೊನೆಗೆ ನಿನ್ನ ಪಾದಕ್ಕೆ ಬರ್ತೀನಿ. ಇದು ಸತ್ಯ, ಇದು ಸತ್ಯ, ಇದು ಸತ್ಯ ಅಂತಂದು ನಾವು ಪರಮಾತ್ಮನ ಪಾದ ಮುಟ್ಟ ಆಣಿ ಮಾಡಿ. ಯಾರಿಗೆ ನೆನಪದನ್ರಿ? ಹೌದಲ್ಲಪ್ಪ, ನಾವು ಪರಮಾತ್ಮನ ಪಾದ ಮುಟ್ಟನ್ನು ಆಣಿ ಮಾಡೀವಿ, ಪರಮಾತ್ಮನಿಗೆ ವಚನ ಕೊಟ್ಟಿವಿ, ಪರಮಾತ್ಮನಿಗೆ ಮಾತು ಕೊಟ್ಟಿವಿ. ಹಾಗಾದ್ರೆ ಆ ಪರಮಾತ್ಮನಿಗೆ ಮಾತು ಕೊಟ್ಟು ಈ ಭೂಲೋಕದೊಳಗೆ ನಾವು ಏನು ಮಾಡಕತ್ತೀವಿ ಅನ್ನೋದನ್ನು ಸ್ವಲ್ಪ ಮಟ್ಟಿಗೆ ಅರಿವು ಮಾಡ್ಕೊಳಕ್ಕಾಗೇನೆ ಇದು ಪುರಾಣ. ಇದು ಪುರಾಣ ಸುಮ್ಮನೆ ಪುರಾಣ ಅಲ್ಲ. ಪರಮಾತ್ಮನಿಗೆ ಮಾತು ಕೊಟ್ಟಿದ್ದನ್ನು ನಡೆಸಿರ್ತಕ್ಕಂಥವನೇ ನಿಜವಾಗಿರ್ತಕ್ಕಂಥ ಶರಣನಾಗೇನೆ. ನಾವೇನು ಭಗವಂತನಿಗೆ ಕೊಟ್ಟಿರ್ತಕ್ಕಂಥ ಮಾತು ಮಾಡ್ತಂದ್ರೆ ಜೀವನ ಕಳೀಲಿಕ್ಕತ್ತೀವಲ್ಲ, ನಮಗೆ ಶರಣರಾಗಕ್ಕೆ ಬರಂಗಿಲ್ಲ, ಸಂತರಾಗಕ್ಕೆ ಬರಂಗಿಲ್ಲ. ನಾನು ನಿಮಗೆ ಪ್ರಾರಂಭ ದಿವಸ ಒಂದು ಮಾತು ಹೇಳಿದೆ, ಶರಣ ಬಸಪ್ಪನ ಪುರಾಣ ಇಲ್ಲಿ ನಾವು ಆಯ್ಕೆ ಮಾಡ್ಕೊಂಡಿವಿ ಅಂತಂದಾಗ, ಶರಣ ಬಸಪ್ಪನ ಕೂಡ ನಾವು ಮದುವೆ ಮಾಡ್ಕೊಂಡಾನೆ, ಶರಣ ಬಸಪ್ಪನ ಮಕ್ಕಳನ್ನ ಹಡ್ದಾನೆ, ನಿಮ್ಮಂಗೆ ಅವನು ಹೊಲದಾಗಿಂದ ಕಾಯಕ ಮಾಡ್ಯಾನೆ, ಏನೆಲ್ಲ ಮಾಡಿ ಜಗತ್ತಿಗೆ ದೇವರಾಗೇನಲ್ಲ. ಯಾಕೆ ದೇವರಾದ ಅಂತಂದ ಭಗವಂತನಿಗೆ ಕೊಟ್ಟಿರ್ತಕ್ಕಂಥ ಮಾತು ಉಳಿಸ್ಕೊಂಡ. ಇಷ್ಟೇ. ಇವತ್ತು 12ನೇ ಶತಮಾನದೊಳಗೆ ಶರಣರಾಗಿ ಹೋದರು. ಬಸವಣ್ಣ ಏನ್ರಿ, ಮೋಳಿಗೆ ಮಾರಯ್ಯ, ಹಡಪದಪ್ಪಣ್ಣ, ಡೋರ ಕಕ್ಕಯ್ಯ, ಮಾದಾರ ಚೆನ್ನಯ್ಯ, ಮೇದಾರದ ಕೇತಯ್ಯ, ಅಂಬಿಗರ ಚೌಡಯ್ಯ, ಏನು ಒಬ್ರೆ ಇಬ್ರೆ ನೂರಾರು ಜನರಿಂದ ಶರಣರಾಗಿ ಹೋದ್ರಲ್ಲ, ಅವರೆಲ್ಲ ಜಗತ್ತಿಗಂದ ದೇವರಾದರು. ಹಾಗಾದ್ರೆ ಹೆಂಗೆ ದೇವರಾದ್ರ ಅಂತ ಕೂಡ ಕೇಳಿದ್ರೆ, ಭಗವಂತನಿಗೆ ಕೊಟ್ಟಿರ್ತಕ್ಕಂಥ ವಚನ ಅವರು ಪಾಲನೆ ಮಾಡಿದ್ರು, ಅವರು ದೇವರಾದರು. ಏನು ವಚನ ಕೊಟ್ಟಿದ್ದೇವೆ ಅಂತ ಹೇಳಿದ್ರೆ, ನಾನು ನಿಮಗೆ ಪರಮಾತ್ಮ ಸದಾಕಾಲ ನಿನ್ನ ಧ್ಯಾನ ಮಾಡ್ತೀನಿ, ಪರಮಾತ್ಮ ಸದಾಕಾಲ ನಿನ್ನಿಂದ ಆರಾಧನೆ ಮಾಡ್ತೀನಿ, ದಾನ ಧರ್ಮಾದಿಗಳನ್ನು ಮಾಡ್ತೀನಿ, ಪುಣ್ಯದ ಕಾರ್ಯವನ್ನು ತೆಗೆದು ಮಾಡ್ತೀನಿ. ಒಂದು ಕಡೆಗಿಂದ ಧರ್ಮದಿಂದ ನಡೆದು ಒಂದು ಕಡೆಗಿಂದ ಧರ್ಮದ ಗಂಟೆ ಕಟ್ಕೊಂಡು ಬರ್ತೀನಿ, ಇನ್ನೊಂದು ಕಡೆಗಿಂದ ಪುಣ್ಯದ ಗಂಟೆ ಕಟ್ಕೊಂಡು ಬರ್ತೀನಿ ಎತ್ತಿಕೊಂಡು ಭಗವಂತನಿಗೆ ಮಾತು ಕೊಡ್ತೀವಿ. ನಾವು ಎಷ್ಟರ ಮಟ್ಟಿಗೆ ಪುಣ್ಯ ಮಾಡಕತ್ತೀವಿ ಹೇಳ್ರಿ? ಇಷ್ಟೆಲ್ಲ ವಚನ ಕೊಟ್ಟು, ತಾಯಿ ಗರ್ಭದೊಳಗೆ 8ನೇ ತಿಂಗಳಿಗೆ ವಚನ ಕೊಟ್ಟು 9 ತಿಂಗಳ ತನೂ ಕೂಡ 9ನೇ ತಿಂಗಳಿಗೆ ಭೂಮಿಗೆ ಬಿದ್ದು ತಾಯಿದರಿಗೆಂದ ಕೇಳ್ತೀನಿ, ಒಂದರೆ ಕೂಸ ಯವ್ವ ನಿಮ್ಮ ಹೊಟ್ಟೆಗೆ ಹುಟ್ಟಿರ್ತಕ್ಕಂಥ ಕೂಸು ಭೂಮಿ ಬಿದ್ದು ಕೂಡ ಒಂದರೆ ಶಿವ ಶಿವ ತಗೊಂಡು ಹುಟ್ಟಿದ್ದು ಕೇಳಿರೇನು? ಯಾರೇ ಕೇಳಿರಿ? ಒಂದರೆ ಬಸವೇಶ ತಗೊಂಡು ಹುಟ್ಟ್ಯಾವ, ಒಂದರೆ ರೇವಣ ಸಿದ್ದೇಶ ತಗೊಂಡು ಹುಟ್ಟ್ಯಾವ, ಒಂದರೆ ಬಸವಣ್ಣ ತಗೊಂಡು ಹುಟ್ಟ್ಯಾವ. ಯಾವರ ಕೂಸುಗಳ ಕೇಳಿರೇನು ನೀವು? ಭೂಮಿಗೆ ಬಿದ್ದು ಕೂಡಲೇ ನಾವು ಏನಂತಾವ? ಚಾ ಚಾ ಚಾ. ಯಾಕಂದ್ರೆ ನೀವು ತೆಂಬಿಗಡ್ಲಿ ಚಾ ಕುಡ್ದೆ ಹಡ್ದಿರ್ತೀರವು. ಹಾಂ, ಭೂಮಿಗೆ ಬಿದ್ದು ಕೂಡಲೇ ಎಲ್ಲ ವಿಷಯಾದಿಗಳ ವಾಸನೆ, ಕಾಮ ಕ್ರೋಧ ಮೋಹ ಲೋಭ ಮದಮತ್ಸರಗಳಂತಕ್ಕಂಥ ಈ ವಾಸನೆ ಅಂತಕ್ಕಂಥ ಮಗುವಿನಿಂದ ಮೂಗಿಗೆ ಬಡದು ತಾನು ಯಾರು, ನಾನು ಏನು ವಚನ ಕೊಟ್ಟೀನಿ, ನಾನು ಏನು ಮಾತು ಕೊಟ್ಟೀನಿ, ಈ ಭೂಮಿಗೆ ನಾನು ಎದಕ್ಕೆ ಬಂದೀನಿ ಅಂತ ಅನ್ನೋದನ್ನು ಮರೆತು ಈ ಬೇರೆ ವಿಚಾರಗಳನ್ನೇ ಕೇಳಕ್ಕೆ ಚಲೋ ಮಾಡ್ತದ ಕೂಸ. ನಾವು ಸುಮ್ಮನೆ ಒಂದು ಹಾಸ್ಯಕ್ಕೊಂದು ಕತೆ ಹೇಳ್ತಿದ್ದೆ. ಯಾವನೊಬ್ಬ ಎಂದೂ ಇಲ್ಲಾರ್ದ ಅತ್ತಿ ಮನೆಗೆ ಹೋಗಿದ್ನಂತ. ಮದುವೆ ಆದ ಬಳಿಕ ಒಟ್ಟು ಅತ್ತಿ ಮನೆಗೆ ಹೋಗಿದ್ದಿಲ್ಲ ಅವ. ಮದುವೆ ಆದ ಬಳಿಕ ಅತ್ತಿ ಮನೆಗೆ ಹೋಗಿದ್ದಿಲ್ಲ. ಹೆಂಡತಿಗಂದ ಏನ ಯಾಕೋ ನಿಮ್ಮ ಮಗು ನೋಡ್ಬೇಕನ್ನಂಗೆ ಆಸೆ ಆಗ್ಯದ, ಅಂದ್ರೆ ನಿನ್ನ ತವ್ರ ಮನೆಗೆ ಹೋಗ್ಬೇಕನ್ನಂಗೆ ಆಸೆ ಆಗ್ಯದ, ಅದಕ್ಕೆ ಹೋಗಿ ಬರಲೇನು ಅಂದ. ಹೆಣ್ಮಕ್ಳಿಗೆ ತವ್ರ ಮನೆ ಅಂದ್ರೆ ಎಷ್ಟರ ಮಟ್ಟಿಗೆ ಪ್ರೀತಿ ರೀ? ಹೆಣ್ಮಕ್ಳಿಗಿಂದ ತವ್ರ ಮನೆ ಅಂತಂದ್ರೆ ಎಷ್ಟು ಪ್ರೀತಿ ಅಲ್ರಿ. ಗಂಡ ತವ್ರ ಮನೆಗೆ ಹೊಂಟನತ್ತನೋ ಸುದ್ದಿ ಕೇಳಿ ಖುಷಿ ಪಡೋದು ಬೇರೆನೆ. ಆ ತವ್ರ ಊರಾಗಿಂದ ಒಂದು ನಾಯಿ ಬಂದ್ರು ನಾಯಿ ಪ್ರೀತಿ ಮಾಡೋರು ಹೆಣ್ಮಕ್ಳು. ಯಾಕ್ರಿ? ಆ ಓಣ್ಯಾಗ ಯಾವನೋ ಬಂದಿರ್ತಾನ ಅವ್ರ ಊರ. ಈ ಹೆಣ್ಮಗಳಿಗೆ ಗೊತ್ತಾಗದ, ಅಯ್ಯ ತಂಗಿ ನಿಮ್ಮ ಊರಾಗ ಬಂದನೇವ ಇಂಥವ್ರ ಮನೆಗೆ ಅಂದ್ಕೊಳ್ಳಿ. ಅವನಿಗೆ ನಾಷ್ಟ ಕರೆಯೋದು ಮುಂಜಾನೆ ಅವನಿಗೆ ಕರೆದು ಬೊಗೋಣೆಗಟ್ಲೆ ಉಟ್ಬಿಟ್ಟು ಮಾಡಿ ಅವನಿಗೆ ತಿನ್ನಿಸಿ ಏನ್ರಿ ಇದ್ರ ಕೂತ ನಮ್ಮವ್ವ ಹೆಂಗೆ ಹೇಳಣ್ಣ ಏನವ ನಿನ್ನ ಚಿಂತೆ ಮಾಡಿ ಸೊರೆಗೆ ಸಣ್ಣಗಳು
ಇವ್ರವ್ವ ಅವನಿಗೆ ಭೇಟಿಯಾಗಿರ್ತಾಳ್ರಿ. ಭೇಟಿನೇ ಆಗಿರಂಗಿಲ್ಲ. ಅವನು ಅಂದ ಉಪ್ಪಿಟ್ಟು ಆಗುತ್ತಾ ನಾವು ಹೇಳ್ತಾನೆ, ಎಲ್ಲ ನಿನ್ನ ಚಿಂತನೆ ಮಾಡ್ತಾಳೆ. ನಮ್ಮ ಅಪ್ಪ ಹೆಂಗ, ನಮ್ಮ ಅಣ್ಣತಂಬ್ರಿ ಹೆಂಗ. ಯಾಕಂದ್ರೆ ಹೆಣ್ಮಕ್ಳಿಗೆ ಅಂತಂದ್ರೆ ತವ್ರ ಮನೆ ಎತ್ತುಕೊಂಡ್ರೆ ಅಟ್ಟು ಪ್ರೀತಿ. ಯಾರೇ ಬರಲಿ ಆ ಊರದಿಂದ ತವ್ರ ಮನೆಗೆ ಯಾರೇ ಬರಲಿ ಬೇಡ, ಇವರು ಕುಡ್ದ ತವ್ರ ಮನೆಗೆ ಅಂತ ಹೋದ್ರು ಕುಡ್ದ ಆ ಮನೆಗಂದ ಖಾರ ರೊಟ್ಟಿನೇ ಇರುವಲ್ದಕ್ಕ ಅಟ್ಟು ಪ್ರೀತಿ ಮಾಡ್ತಾರಿಲ್ರಿ. ಅದಕ್ಕಾಗಿ ಒಬ್ಬ ಜಾನಪದ ಕವಿ ಎಷ್ಟು ಚಂದ ಹೇಳ್ತಾನೆ ತಗೊಂಡು ಕೇಳಿದ್ರೆ, ನಿನ್ನ ತವರೂರು ನಾನೇನು ಬಲ್ಲೇನು ಗೊತ್ತಿಲ್ಲ ಏನಾಗೆ ಗುರುತಿಲ್ಲ ಎಲೆಬಾಲೆ ತೋರಿಸು ಬಾ ನಿನ್ನ. ಒಬ್ಬ ತಾಯಿ ಬಲ್ಲಿಂದ ಎಂಥ ಗುಣ ಇರ್ತದೆ ತಗೊಂಡ ಕೇಳಿದ್ರೆ, ಸುಮ್ಮನೆ ಏನ್ರಿ ಯಾರೋ ಒಬ್ಬಂದ ಬಳಿ ಮಾರ್ಕೋತಿಂದ ಒಬ್ಬ ಬಳಿಗಾರ ಬಂದರೆ ಆ ಬಳಿ ಮಾರ್ತಕ್ಕಂಥ ಬಳೆಗಾರನಿಗೂ ಕೂಡ ತನ್ನ ತವ್ರ ಮನೆ ದಾರಿ ತೋರಿಸ್ತಕ್ಕಂಥ ಪ್ರೀತಿ, ತವ್ರ ಮೇಲೆ ಇರ್ತಕ್ಕಂಥ ಪ್ರೀತಿ ಹೆಣ್ಮಕ್ಳಿಗೆ ಅಂದ ಭಾಳ ದೊಡ್ಡದು. ಪಾಪ ಸ್ವತಃ ಗಂಡನೇ ಅನ್ನಕತ್ತಾನೆ, ಏನ ಯಾಕೋ ನಿನ್ನಂದ ನಿನ್ನ ತಾಯಿಗೆ ನೋಡ್ಬೇಕನ್ನಂಗಾಗ್ಯದ, ಅಂದ್ರೆ ಅತ್ತಿಗೆ ನೋಡ್ಬೇಕನ್ನಂಗಾಗ್ಯದ, ಆಕಿನ ಮೇಲೆ ಯಾಕೋ ನೋಡ್ಬೇಕನ್ನಂಗೆ ಆಸೆ ಆಗ್ಯದ. ಅಕ್ಕಿ ಅಂದ್ಲು, ಹೆಣ್ತಿ ಅಂದ್ಲು, ಯಾರು ಬೇಡ ಅಂತಾರೆ ಅಂದ್ಲು. ಪಾಪ ಹೊಲ್ದಾಗ ದುಡಿತಕ್ಕಂಥ ಮನುಷ್ಯ ಏನು ಸಾಲಿ ಕಲ್ತಾವಲ್ಲ ಏನೂ ಅಲ್ಲ. ಅವಳಿಗೆ ಅಂದ ಖುಷಿಯಾಗಿ ಏನು ಮಾಡಲು, ಒಂದು 40-50 ರೊಟ್ಟಿ ಬಡದು. ನನ್ನ ಗಂಡ ನನ್ನ ತವ್ರ ಮನೆಗೆ ಹೋಗ್ಕನತ್ತಂದು 40-50 ರೊಟ್ಟಿ ಬಡದು. ನೋಡ್ರಿ ಎಲ್ಲಿ ಹಸಿವು ಆಕೈತಿ ಅಲ್ಲಿ ಊಟ ಮಾಡ್ರಿ ತಿಕ್ಕೊಂಡೊಂದು ಬುತ್ತಿಗಿತ್ತಿ ಕಟ್ಟಿ ಚಂದ ಪಲ್ಯಗಿಲ್ಲೆಲ್ಲ ಮಾಡಿ ಕೊಟ್ಟು. ಯಾವಾಗಿಂದ ತೊಗೊಂಡು ನಡ್ಕೊಂತ ಬಂದ ಬಸ್ ಇದ್ದಿದ್ದಿಲ್ಲ, ಒಂದು ಅರ್ಧ ದಾರಿ ನಡೆದ, ಒಂದು 50 ರೊಟ್ಟಿ ಉಂಡು ಮತ್ತು ನಡ್ಕೊಂತ ಬಂದ. ಬರೋದ್ರಾಗ ಸಂಜೆ ಆಗಿತ್ತು. ನೋಡ್ಬೇಕು ನೀವು ಏನ್ರಿ, ಹಳೆ ಬಂದಾನ ತಿಳ್ಕೊಂಡ್ರೆ ಅತ್ತಿಗೆ ದೊಡ್ಡ ಖುಷಿ. ನೀವು ನೋಡ್ರಿ, ನೀವು ಹಳೆ ಬಂದಾನತ್ತಂದ್ರೆ ಅವತ್ತು ಅತ್ತಿ ಚೈನಿನೇ ಬೇರೆ. ಅವನಿಗೆ ಮಾಡ್ಕೊಂಡು ಹೆಣ್ಣು ತೇಲಿ ಕೂತಿರ್ತಾನೆ ಮೂಲ್ಯಾಗ. ಏನ್ರಿ ಬಿದ್ದಿದ್ದು ಹೊಸ ಸೀರೆ ತೆಗೆದು ಕಾಲಾಗ ಚೈನ ಕೊಳ ತುಂಬ ಬಂಗಾರ ಹಾಕ್ಕೊಂಡು ಆ ಕಡೆದಿಂದ ಈ ಕಡೆದಿಂದ ಆ ಕಡೆಯಾಗ ಹಳೆದವ್ರು ಕಾಫಿ ಕುಡಿತೀರನು, ಚಹಾ ಕುಡಿತೀರನು, ಟೀ ಕುಡಿತೀರ. ಏನು ನೋಡ್ಬೇಕಾಗಿಲ್ಲ, ಸಡಗರ ಅತ್ತಿ ಸಡಗರ ಭಾಳ ದೊಡ್ಡದಿರ್ತದ. ಪಾಪ ಇವನು ಮನೆಗೆಂದ ಹೋದ, ದೊಡ್ಡ ಖುಷಿ ಆಯ್ತು ಅತ್ತಿಗೆ. ಅಯ್ಯೋ ನನ್ನ ಹಳೇದವ್ರು ಬಂದಾರ ಅಂತಂದು ಹೋಗಿ ಅತ್ತಿಗೆ ನಮಸ್ಕಾರ ಮಾಡ್ದ. ಅವತ್ತೆಲ್ಲ ಸಂಜೆ ತನ ರಾತ್ರಿ ತನ ಎಲ್ಲ ಮಾತುಕತೆ ಆಡಿ ಊಟ ಮಾಡಿ ಮಲ್ಕೊಂಡ್ರು. ಮುಂಜಾನೆ ಎದ್ದ ಬಳಿಕ ಎಂದೂ ಬರಲಾರ್ದಿಂದ ಹಳೆ ಬಂದಾನ ಹತ್ತಿಕೊಂಡು ಪಾಪ ಅತ್ತಿ ಏನು ಮಾಡ್ಯಾಳ, ಬ್ಯಾಳಿಗೆ ಹಾಕ್ಯಾಳ. ಏನ್ರಿ ಬ್ಯಾಳಿಗೆ ಹಾಕ್ಯಾಳ. ಬ್ಯಾಳಿಗೆ ಹಾಕಿ ಏನು ಮಾಡ್ಯಾಳ ತಗೊಂಡು ಕೇಳಿದ್ರೆ ಕರಿಗಡ ಮಾಡ್ಯಾಳ. ಕರಿಗಡ ಬತ್ತ ನಮ್ಮ ಕಡೆ ಕರಿಗಡಬಿನ ಅಂತಾರಲ್ಲ, ಏನ್ರಿ ಕರಿಗಡ ಮಾಡ್ಯಾಳ. ಯಾವಾಗಿಂದ ಕರಿಗಡಮ ಮಾಡ್ಯಾಳ, ಹಳೆಗಂದ ಕರೆದಿಂದ ಊಟಕ್ಕಂದ ನೀಡಕತ್ಲು. ಮೊದಲು ಒಂದು 5 ಕರಿಗಡಬ ನೀಡಲು. ಇವನಿಗೆ ಕರಿಗಡಬೇ ಹುಟ್ಟದ ಬಳಿಕ ನೋಡಿದ್ದಿಲ್ಲ ತಾವು. ಹಳೆ ಕರಿಗಡ ಬಂದರೆ ಗೊತ್ತಿಲ್ಲ ಅವನಿಗೆ. ಪಾಪ ಹುಟ್ಟದ ಬಳಿಕಂದ ಕರಿಗಡಬೇ ನೋಡಿದ್ದಿಲ್ಲ. ಮೊದಲು ಒಂದು 5 ನೀಡಲು, ಒಂದು 5 ತಿಂದ, ಮತ್ತೆ 5 ನೀಡಲು, ಮತ್ತೆ 5 ತಿಂದ. ಕಮ್ಮಿ ಒಂದು 75 ಕರಿಗಡಬ ತಿಂದ. ಹಳೆ 75 ಕರಿಗಡಬ ತಿಂದು ಅತ್ತಿಗೆ ಅತ್ತಿ ಅಂದ, ಏನ್ರಿ ಹೇಳೇದೇವರು ಅಂದ್ರು. ಇವಕ್ಕೆ ಏನತ್ತಾರ್ರಿ ಅಂದ. ಇವಕ್ಕೇನತ್ತಾರಿ ಕರಿಗಡಬ ಅಂತಾರ. ಇನ್ನು ನನಗೆ ವಯಸ್ಸಾಗೈತಿ, ಹೂರ್ನಾಟ ಚಂದ ರುಬ್ಬಕ್ಕೆ ಬರಲ್ಲ, ನನಗಿಂತ ನನ್ನ ಮಗಳು ಅಂದ್ರೆ ನಿಮ್ಮ ಹೆಂಡತಿ ಚಂದ ಮಾಡ್ತಾಳ, ಮಾಡಿಸ್ಕೊಂಡು ಉಂಡ್ರಿಲ್ಲ ಹತ್ಕೊಂಡು ಪಾಪ ಅತ್ತೆ ಅಂದು. ಯಾವಾಗ ಅಂದ್ಲು, ಇವ ಮನಸ್ಸನ್ನ ಕುಂತು ಒಟ್ಟು ಹೋದ ಕೂಡನ ಮತ್ತೆ ಕರಿಗಡ ಮಾಡಿಸ್ಕೊಂಡು ಉಣ್ಬೇಕು. ಯಾವಾಗಿಂದ ಮನಸ್ಸಿನಾಗಿಂದ ಕುಂತು ಎಲ್ಲ ಮಾತುಕತೆ ಆಯಿತು. ಅತ್ತಿ ನಾನು ನಡಿತೀನಿ ರೀ, ಮತ್ತು ಮನೆ ಕಡೆ ಅಂದು ಒಬ್ಬನೇ ಇದ್ದೀನಿ, ಹೊಲದ ಕೆಲಸ ನಿಂತಾವ, ನಾನು ನಡಿತೀನಿ ಅಂತಂದ ಕೂಡ ಯಾಕೆ ಹೊಲ್ದಿರ ಹಳೆದಿರು ತಗೊಂಡು ಪಾಪ ಕಳಿಸೋದ್ಲು. ಯಾವಾಗ ತಲಬಾಗಲು ಹೊರಗಿಂದ ಕಾಲಿಟ್ಟ ಇವನಿಗೆ ಏನೋ ನೆನಪಾಯ್ತು. ಮತ್ತೆ ತಿರುಗಿ ಬಂದ. ಯಾವಾಗಿಂದ ತಿರುಗಿ ಬಂದ ಅತ್ತಿ ಕೇಳ್ದ, ಅತ್ತಿ ಅವಕ್ಕೆ ಏನತ್ತಾರ್ರಿ ಅಂದ. ನೆನಪು ಹೋಗಿತ್ತು ಇದಕ್ಕೆ, ಪಾಪ ನೆನಪು ಹೋಗಿತ್ತು. ಅವಕ್ಕೇನಂತಾರ್ರಿ ಹೇಳಿದರು, ಕರಿಗಡ ಬತ್ತಾರ್ರಿ ಅಂದ. ಇವ ಅಂದ, ಇದು ಹಿಂಗೆ ಬಿಟ್ಟನೆ ಅಂದ್ರೆ ಊರಿಗೆ ಹೋಗುತ್ತಾನೆ ನೆನಪಿರಲ್ಲ, ಅದಕ್ಕೆ ಊರಿಗೆ ಹೋಗುತ್ತಾನೆ ಅನ್ಕೋತ ಹೋಗ್ಬಿಡೋದು. ಊರಿಗೆ ಹೋದ ಕೂಡಲೇ ಮಾಡಿಸ್ಕೊಂಡು ತಿಂದ್ರೈತ ತಂದು ಇವ ಏನು ಮಾಡ್ದ ಏನ್ರಿ, ಹಾಗೆ ಅತ್ತಿ ಮನೆಯಿಂದ ಹೊರಗೆ ದಾಟದ ಕೂಡಲೇ ಕರಿಗಡಬ ಒಟ್ಟು ಕರಿಗಡಬ ಅನ್ಕೋತ ಬಂದ. ಊರು ಸಮೀಪ ಬಂತು, ಯಾರೇ ಮಾತಾಡ್ಸೋಲ್ಲ, ಯಾಕೆ ಹೋಮಲಣ್ಣ ಎಲ್ಲಿ ನಡೆದಿದೆ, ಕರಿಗಡಬ ಅವ ಊರ ಹೆಸರೇ ಹೇಳಲ್ಲ. ಯಾರೇ ಕೇಳ್ತಾರಲ್ಲ, ಈಗ ಹಾದಿಗೆ ಹೊಂಟವ್ರಿಂದ ಕೇಳ್ತಾರಲ್ಲ, ಯಾಕೋ ಎಲ್ಲಿಗೆ ಹೋಗಿದ್ದಿ, ಕರಿಗಡಬ
ಕರಿಗಡ ಬನ್ಕೋತೆ ಬಂದ. ಯಾವಾಗಿಂದ ಕರಿಗಡ ಬನ್ಕೋತ ಊರಾಗ ಬಂದ, ಬರೋದ್ರಾಗಿಂದ ಊರಾಗಿಂದ ಅಗಸಿ, ಆ ಅಗಸ್ಯಾಗ ಒಂದು ಕಲ್ಲು ಹಾಕಿರ್ತಾರೆ ನೋಡ್ರಿ, ಅದು ಬ್ರಹ್ಮನ ರುಂಡ್ ಅಂತಾರೆ ಅದಕ್ಕೆ ಶಾಸ್ತ್ರದಾಗ ಏನ್ರಿ. ಆ ಕಲ್ಲು ಹಾಕಿದ್ರಲ್ಲಿ ಮ್ಯಾಕ್ ಮಾಡಿ ಕರಿಗಡ ಬನ್ಕೋತ ಬರೋದ್ರಾಗ ಕಲ್ಲಿಗಡಿ ನೆಲಕ್ಕೆ ಬಿತ್ತೈತೆ. ಬಿದ್ದು ಕೂಡ ಒಯ್ಕಂದ. ಯಾವಾಗ ನೆಲಗಿಂದ ಬಿದ್ದು ಕೂಡ ಒಯ್ಕಂದ. ನಿಮಗೆ ಆಶ್ಚರ್ಯದ ಮಾತು ಹೇಳ್ತೀನಿ, ಅದು ಕರಿಗಡ ಬಾಲ್ಯ ಉಳಿತದ ಅಗಸ್ಯಾಗ ಏನ್ರಿ. ಕರಿಗಡ ಬಾಲ್ಯ ಉಳಿತದ ಅಗಸ್ಯಾಗ. ಇವ ಚಲೋ ಮಾಡ್ದ ಉಯ್ಕ್ 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 ಊರಾಗ ಉಯ್ಕ್ ಅನ್ಕೋತ ಹೊಂಟಾನ. ಎಲ್ಲ ಕಟ್ಟಿ ಕಂಪ್ನಿ ತಿರ್ತದ ನೋಡ್ರಿ, ಊರಿತ್ತಾವಲ್ಲಿ ಕಟ್ಟಿ ಕಂಪ್ನಿ. ಅದು ಕಟ್ಟಿ ಕಂಪ್ನಿದು ಕಂಡಾಬಿಟ್ಟು ಟ್ರೋಲ್ ಆಗ್ಯದ. ಏನೋ ಒಂದು 500-600 ಮಂದಿ ಬಿಟ್ಟಾರ. ಕಟ್ಟಿ ಕಂಪ್ನಿ ಅಂದ್ರೆ ಮನೆ ಅನ್ನ ತಿಂದು ಮಂದಿದು ಮಾತಾಡೋ ಇರ್ತಾವಲ್ಲ, ಅಲ್ಲಿ ಕಟ್ಟಿ ಕೂತು ಅವೇನು ಪುರಾಣ ಕೇಳವಲ್ಲ, ಪಟ್ಟಿ ಕೊಡವಲ್ಲ, ಏನೂ ಅಲ್ಲ. ಈಗ ಸುಮ್ಮನೆ ಹಚ್ಕೊಂಡು ಕೂತಾವ, ಮಳೆ ಇಲ್ಲ ಪಳೆ ಇಲ್ಲ. ಯಾಕಂದ್ರೆ ಅಂತಿರ್ತಾವಿಲ್ಲ, ಕಮಿಟಿಗೆ ಬುದ್ಧಿ ಇಲ್ಲ, ಇಂಥ ಮಳೆನೇ ಇಲ್ಲ, ಏನಿಲ್ಲ, ಸುಮ್ಮನೆ ಹಚ್ಕೊಂಡು ಕೂತಾವ್ರಿ ಊರಾಗ ಕಿರಿಕಿರಿ. ಹಿಂಗೆ ಅಂತಿರ್ತಾವೆ ನೋಡ್ರಿ. ಅವ ಪುರಾಣನೂ ಕೇಳವಲ್ಲ, ಅವ ಪಟ್ಟಿನೂ ಕೊಡವಲ್ಲ, ಕಟ್ಟಿ ಮ್ಯಾಗ ಕೂತೇ ಮಾತಾಡೋದು, ಬರೇ ಮಂದಿ ಟೀಕಾ ಮಾಡೋದು. ಆ ಮಗಂದು ಹಂಗಾಯ್ತು, ಈ ಮಗಂದು ಹಿಂಗಾಯ್ತು, ಆಕೆ ಕಲ್ಲಿ ಒಕ್ಕಳಿ ಕಿಲಿ ಬರ್ತಾವೆ. ಇವರು ಪುರಾಣ ಹಚ್ಚತ್ತೆ ಅಂದಾನ, ಇದು ಯಾಕೆ ಮಾಡ್ಯಾನ ಊರಾಗ ಸುಮ್ಮನೆ ಕಿರಿಕಿರಿ ಹತ್ತಿ ಕೊಡೋದು. ಏನು ಕಟ್ಟಿ ಕೂತು ಒದರ್ತಾವಲ್ಲ ಇಂಥವು ಎಲ್ಲ ಊರಾಗೂ ಇರ್ತಾವೆ. ನಿಮ್ಮ ನಾದ ಊರಾಗ ಒಂದೇ ಅಲ್ಲ, ಇಡೀ ಜಗತ್ತಿನ ತುಂಬ ಎಲ್ಲ ಕಡೆ ಕಟ್ಟಿ ಕಂಪ್ನಿ ಇರುವುದೇ ಇದು. ಪಾಪ ಅವೆಲ್ಲ ಕಟ್ಟಿಗೆ ಮಾತಾಡೋದು ಕುಂತಿದ್ವು. ಇದ್ರ ಉಯ್ಕ್ 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 ಉಯ್ಕ್. ಅವ ಯಾಕೆ ಹೋಮಲ್ಲೇ ಏನಾಗ್ಯದ ನಿನಗೆ, ನಿನ್ನ ಚಲೋ ಐತಲ್ಲ, ಉಯ್ಕ್ ಉಯ್ಕ್ ಒಟ್ಟು ಉಯ್ಕ್ ಅನ್ನೋದು ಬಿಡಲ್ಲ. ಹಾಗೆ ಉಯ್ಕ್ ಅನ್ಕೋತ ಮನೆಗೆ ಬಂದ. ಬರೋದ್ರಾಗ ಹೆಣ್ತಿ ನನ್ನ ಗಂಡ ನಮ್ಮ ತವ್ರ ಮನೆಗೆ ಹೋಗಿ ಬಂದನಂತ ಖುಷಿದಿಂದ ಕಾಲಿಗೆ ನೀರು ಕೊಟ್ಲು, ಕಾಲು ತೊಳ್ಕೊಂಡ ಉಯ್ಕ್ ಉಯ್ಕ್ ಉಯ್ಕ್. ಯಾಕ್ರಿ ನಮ್ಮವ್ವ ಆರಾಮಳಲ್ಲೇ? ಆರಾಮದಳ ಭಾರಿ ಹೇಳಿ ನಿಮ್ಮವ್ವ. ಮತ್ತು ಹೋದ್ಕೊಂಡು ನಿಮ್ಗೆ ವ್ಯವಸ್ಥೆ ಆಗತ್ತೆ. ಹುಚ್ಚಿ ಅಂಥ ವ್ಯವಸ್ಥೆ ಅದು. ಇವತ್ತು ಮುಂಜಾನೆ ಉಯ್ಕ್ ಮಾಡ್ಯಾಳ ನಾನು. ಮುಂಚೆನೆ ಉಯ್ಕ್ ಮಾಡಿ ಈಕೆಂದು ಉಯ್ಕ್ ಅದ್ರಿ ಏನು ಬಂದು ಅಲ್ಲ. ಆಕಿನಕ ನೀನೇ ಚಂದ ಮಾಡ್ತೈತಿ, ನಿಮ್ಮ ಮೌನಿ ಹೇಳ್ಯಾಳ. ಇವತ್ತು ಎಟ್ಟೆ ಖರ್ಚು ಬರ್ಲಕ್ಕ ನೀ ಅದು ಏನೇನು ಹತ್ತದ ಬರೋದು ಕೂಡ ಒಟ್ಟು ಇವತ್ತು ನನಗೆ ಉಯ್ಕ್ ಮಾಡು. ಆಕೆ ಅಂದ್ಲು ನನಗೆ ಉಯ್ಕ್ ಅಂದರೆ ಗೊತ್ತಿಲ್ಲ, ಎಲ್ಲಿದು ಮಾಡಲ. ಅವ ಅಂದ ಗೊತ್ತಿದ್ದನು ಗೊತ್ತಿಲ್ಲ ತಂದೆ ಅಂದ್ರೆ ತಿತ್ತಿಲ್ಲ ಅತ್ತಿ ಅಂದ. ನಿಮ್ಮವನಿ ಹೇಳ ಆಕಿನಕ ನೀನೇ ಚಂದ ಮಾಡ್ತಿ ತಗೊಂಡು ಹೇಳ. ಇವತ್ತು ಎಟ್ಟಾಕ ಹೋಲಗ ನನ್ನ ಹೊಲ ಹೋಗಲಕ್ಕ, ಮನೆಗೆ ಹೋಗಲಕ್ಕ, ಒಟ್ಟು ಇವತ್ತು ನೀವು ಉಯ್ಕ್ ಮಾಡು. ಇಲ್ರಿ ನಿಜವಾಗ್ಲೂ ನನಗೆ ಉಯ್ಕ್ ಅಂದ್ರೆ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲಾರ್ದು ಎಲ್ಲಿದು ಮಾಡ್ಲತ್ತ. ಪಾಪ ಹೆಣ್ಮಗಳು ಆಕೆ ಗೊತ್ತಿ ಉಯ್ಕ್ ಅಂದ್ರೆ ಯಾರು ಮಾಡ್ತಾರೆ. ಆಕೆ ಒಟ್ಟು ನನಗೆ ಗೊತ್ತಿಲ್ಲ. ಅಲ್ಲ ನೀ ಮಾಡ್ಕೊಂಡು ಗಂಡಿಗೆ ತಿನ್ಸಂಗಿಲ್ಲತ್ತ, ನೀ ಯಾರಿಗೆ ತಿನ್ಸಂಗಿದ್ದೀನಿ ನೋಡು. ನನ್ನ ತಲೆ ಖರಾಬ್ ಮಾಡಬೇಡ, ಮೊದಲು ಮಾಡಿ. ಇವತ್ತು ಎಷ್ಟೊತ್ತಿರು ಉಯ್ಕ್ ಮಾಡಿ. ಇಲ್ರಿ ನಿಜವಾಗ್ಲೂ ನಾನು ಉಯ್ಕ್ ಅಂದ್ರೆ ಗೊತ್ತಿಲ್ಲ, ಗೊತ್ತಿದ್ರು ಗೊತ್ತ. ಹಂಗೆ ಆ ಕಡೆ ಹುಡುಕಾಡೋದು ಬಡಿಗೆ ತೋಣಿ ಹೆಣ್ತಿ ಬೆನ್ನಾಗ ರಿಮ್ ಹೊಡಿತು. ಈಕಿದ್ರು ಬಚಾವತ್ತೀಕಿ ಚೀರ್ಲಕ್ಕತ್ತಾಳ. ಯಾವಾಗಿಟ್ಟು ಚೀರೋದ್ರೊಳಗೆ ಹೇಳ್ತೀನಿ, ನಿಮ್ಮ ಮಗ್ಗುಲ ಮನ್ಯಾಗ ಒಂದು ಮುದುಕಿತ್ತು. ಅವು ಮುದುಕಿಯರಿಗೆ ಇಂಥವು ಅರ್ಜೆಂಟ್ ಬೇಕು. ಯಾರದ್ರ ಮನೆ ಜಗಳ ನಡೆದ್ರೆ ಅಲ್ಲಿ ಹಾಜರೇ. ಏನು ಈಕೇರಿ ಬಿಡ್ಸೋಕ್ಕೆಲ್ಲ ಏನೂ ಅಲ್ಲ ಏನ್ರಿ. ಯಾರದ್ರ ಮನೆ ಬೆಂಕಿ ಹಚ್ಬೇಕಾದ್ರೂ ಮುದುಕಿಯರು ಬೇಕೇ. ಮತ್ತು ನಿಮ್ಮ ನಾದ ಊರನ್ನು ಅಲ್ಲ ಅಯ್ಯವ ಅಕಾಡಿ ಹೇಳ್ತಿಲ್ಲ. ನಿಮ್ಮಲ್ಲಿ ಯಾರು ಮುದುಕಿಯರೇ ಇಲ್ಲ, ಎಲ್ಲರೂ ಸಣ್ಣವ್ರು. ಅವು ಬೇಕೇ. ಪಾಪದ ಮುದುಕಿ ಓಡಿ ಬತ್ತೆ. ತಮ್ಮ ಏನು ಹೆಣ್ಮಕ್ಳಿಗೆ ಅಂತ ಹಿಂಗೆ ಹೊಡಿತಾರನ, ತಮ್ಮ ಹೆಣ್ಮಕ್ಳ ಮ್ಯಾಗ ಕೈ ಮಾಡ್ತೇನೆ ನೀ ನೋಡು ಹೆಂಗೆ ಹೊಡೆದಿದ್ದೀವಪ್ಪ. ನೀವು ಹೊಡೆದಿದ್ದೆ ಅಂದ್ರೆ ಒಂದೊಂದು ಏಟು ಕರಿಗಡ ಒಬ್ಬದಂಗೆ ಉಬ್ಬ್ಯಾವ ಆತ ಮುದುಕಿ ಹೇಳ್ರಿ. ಅವಾಗ ಮಗನಿ ನೆನಪತ್ತಿ ಅಪ್ಪ ಕರಿಗಡಬೇ ಯವ್ವ ಅಂದ. ಅವಾಗ ಎಡಿತು ಹೊಡೆಸ್ಕೊಂಡಿಲ್ಲ, ಅಲ್ಲಿ ಎದ್ರಿತ್ತು ಕೊಟ್ಲೈತಿ ಗಂಡಗ ಎಟ್ಟು ಕೊಟ್ಲು. ಯಾಕ ನನಗೆ ಕೊಡ್ಲಿಕ್ಕತ್ತದ ಅವ ಅಂದ. ಅಕ್ಕಿ ಅಂತಾಳ ಅಲ್ಲ ಈ ಕರಿಗಡ ಬತ್ತ ತಗೊಂಡಿದ್ದೆ ಅಂದ್ರೆ ಇಟ್ಟು ತಿಂಡಿ ಮಾಡೇ ತಿನ್ನಿಸ್ತಿದ್ದೆ. ಉಯ್ಕ್ ಅಂದ್ರೆ ಯಾರು ಮಾಡ್ಬೇಕ್ರಿ? ಹಾಂ ಸಾಧ್ಯಕ್ಕದ್ರಿ ಮಾಡಕ್ಕೆ? ಎಲ್ಲಿದಿಂದ ನನಗೆ ಗೊತ್ತು ಬಂದಾನೆ ಇದು ಕರಿಗಡಬ. ಅತ್ತಿ ಮನೆದಿಂದ ಊರಿನ ಅಗಸಿತನ ಕೂಡ ಕರಿಗಡಬ ಅನ್ಕೋತ ಬಂದಾನ. ಯಾವಾಗಿನ ಅಗಸ್ಯಾಗಂದ ಬಿದ್ದ ಕರಿಗಡ ಬಂದು ಮರ್ತನ ಉಯ್ಕ್ ತಗೊಂಡು ಹೆಂಗೆ ಅನ್ನಕತ್ನಲ್ಲ. ನಮ್ಮ ಮನುಷ್ಯನ ಜೀವನ ಕೂಡ ಹಂಗೆ ಆಗ್ಯದ. ತಾಯಿ ಗರ್ಭದೊಳಗಿದ್ದಾಗ 8ನೇ ತಿಂಗಳದೊಳಗೆ ನಾವೆಲ್ಲ ಪರಮಾತ್ಮ